ನಮಸ್ಕಾರ ವೀಕ್ಷಕರೇ, ಬಯಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಂದರೆ ಅಂಚೆ ಇಲಾಖೆಯಲ್ಲಿ ಜಾಬ್ ಕನ್ಫರ್ಮ್ ಆಗಿದ್ದು, ಇಲ್ಲಿ ಒಟ್ಟು ಜಾಬ್ಗಳು ನೋಡುವುದಾದರೆ 21,413 ಇದ್ದು, ಇಲ್ಲಿ ಕ್ವಾಲಿಫಿಕೇಶನ್ ನೋಡುವುದಾದರೆ 10th ಪಾಸ್ ಆಗಿದ್ರೆ ಮುಗಿತು, ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಯಾವುದು ಎಕ್ಸಾಮ್ ಇರೋದಿಲ್ಲ, ನೇರ ನೇಮಕಾತಿ ಇರುತ್ತೆ. ಬನ್ನಿ ವೀಕ್ಷಕರೇ, ಮೊಬೈಲ್ ಮೂಲಕ ಅಪ್ಲಿಕೇಶನ್ ಯಾವ ರೀತಿ ಹಾಕುವುದು ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಏನಾದರೂ ತಿಳಿದೇ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟನ್ನು ಹಾಕಿ, ಅದಕ್ಕೆ ಪರಿಹಾರ ನೀಡಲು ಪ್ರಯತ್ನಿಸ್ತೀನಿ. ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ, ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಇಂಡಿಯನ್ ಪೋಸ್ಟ್ ಅಂತೇಳಿ ಸರ್ಚ್ ಮಾಡಿ. ಪೋಸ್ಟ್ ಆಫೀಸ್ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಅಲ್ಲಿ ನೋಡ್ಬೋದು, ಮೇಲ್ಗಡೆ ಸ್ವೈಪ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತೇಳಿ ನೋಡ್ಬೋದು. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. ನೋಡ್ಬೋದು, ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ನೀವು, ಮೊದಲಿಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿ ನೆಕ್ಸ್ಟು ನೀವು ಪೋಸ್ಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಪೇಮೆಂಟ್ ಮಾಡಬೇಕಾಗುತ್ತೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಫಿಲ್ ಮಾಡ್ಬೇಕಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ನೋಟಿಫಿಕೇಷನ್ ಒಂದು ಬಾರಿ ನೋಡಿಬಿಡೋಣ. ಇಲ್ಲಿ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಈಗ ನೋಟಿಫಿಕೇಷನ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಡೌನ್ಲೋಡ್ ಆಯ್ತು ನೋಟಿಫಿಕೇಷನ್ನು. ಈಗ ಓಪನ್ ಆಗುತ್ತೆ. ನೋಡ್ಬೋದು ನೀವು, ಈಗ ನೋಟಿಫಿಕೇಷನ್ ಓಪನ್ ಆದಮೇಲೆ ನೋಡ್ಬೋದು ಇಲ್ಲಿ ಎಲಿಜಿಬಲ್ ಯಾವ ರೀತಿ, ಇಲ್ಲಿ ಡೇಟ್ ನೋಡ್ಬೋದು ನೀವು 10/2/2025, ಹಾಗೆ 3/3/2025 ಡೇಟ್ ಕೊನೆಯಾಗುತ್ತೆ. ಚಾಲು ಆಗಿದ್ದ ಡೇಟು 10ನೇ ತಾರೀಕು, ಕೊನೆ ಆಗೋ ಡೇಟು 3/3/2025 ನೋಡ್ಬೋದು. ಹಾಗೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಏನಾದರೂ ತಪ್ಪು ಮಾಡಿದ್ದಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೂ ನಿಮಗೆ ಚಾನ್ಸಸ್ ಇದೆ. 6/3/2025 ಹಾಗೆ 8ನೇ ತಾರೀಕಿನ 2 ದಿನ ನಿಮಗೆ ಚಾನ್ಸ್ ಕೊಡಲಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಮೇಲ್ಗಡೆ ಸ್ವೈಪ್ ಮಾಡಿ, ಇದೇ ರೀತಿ ಬರುತ್ತೆ. ಮೇಲ್ಗಡೆ ಸ್ವೈಪ್ ಮಾಡ್ಕೋತಾ ಬನ್ನಿ. ಇಲ್ಲಿ ನೀವು ಕೆಟಗರಿ ನೋಡ್ಬೋದು, ಸ್ಯಾಲ್ರಿ ಎಷ್ಟು ಕೊಡುತ್ತಾರೆ ಅಂತೇಳಿ ನೋಡ್ಬೋದು. ಸ್ಯಾಲ್ರಿ ಕೂಡ ನೋಡಿಕೊಳ್ಳಿ. ಹಾಗೆ ಮೇಲ್ಗಡೆ ಪ್ರೆಸ್ ಮಾಡಿ. ನೋಡ್ಬೋದು ಏಜ್ ನೋಡ್ಬೋದು ನೀವು ಇಲ್ಲಿ 18 ಏಜ್ದಿಂದ 40 ಇಯರ್ವರೆಗೂ ನೀವು ಏಜ್ ಇದ್ದರೆ ನೀವು ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನೋಡ್ಬೋದು, ST/STದವರಿಗೆ 5 ವರ್ಷ ಮೀಸಲಾತಿ, ಅಂದರೆ ರಿಲಿಜನ್ ಏಜ್ನಲ್ಲಿ ನಿಮ್ಗೆ 5 ವರ್ಷ ಕನ್ಸೆಷನ್ ಇರುತ್ತೆ. OBCದವರಿಗೆ 3 ವರ್ಷ, ಹಾಗೆ PWDದವರಿಗೆ 10 ಇಯರು, PWD ಮತ್ತು OBCದವರಿಗೆ ಏನೋ 13 ಇಯರ್ ಚಾನ್ಸಸ್ ಇದೆ. ಹಾಗೆ SC/STದವರಿಗೆ 15 ಇಯರು, PWDದವರಿಗಿದು. ನೀವು ಅಂಚೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಂತ ಇಲ್ಲಿ ತಿಳಿದುಕೊಳ್ಳೋಣ. ನೋಡ್ಬೋದು, ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಅಂತಿದೆ, ನಿಮ್ಮ ಮೊಬೈಲ್ ನಂಬರು, ಹಾಗೆ ಇಮೇಲ್ ID ಇರಬೇಕಾಗುತ್ತೆ. ಇಮೇಲ್ ID ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು. ಹೀಗೆ ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಇಲ್ಲಿ ನಿಮ್ಮ ಫೋಟೋ 50 KB ಇರಬೇಕು. ಹಾಗೆ ನಿಮ್ಮ ಸಿಗ್ನೇಚರು 20 KB ಆಗಿರಬೇಕಾಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೀವು ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ನಿಮಗೆ. ನೋಡ್ಬೋದು ಸ್ನೇಹಿತರೆ, ಹಾಗೆ ಮೇಲ್ಗಡೆ ಸ್ವೈಪ್ ಮಾಡಿ ಇದೇ ರೀತಿ ಡೀಟೇಲ್ಸನ್ನು ನೀವು ಒಂದು ಬಾರಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನೋಟಿಫಿಕೇಷನ್ ಕೂಡ ನೋಡಿಕೊಂಡ್ರಿ. ಹಾಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಚಾಲೂ ಮಾಡೋಕ್ಕಿಂತ ಮೊದಲು ನಿಮ್ಮ ರಾಜ್ಯದಲ್ಲಿ ಹಾಗೆ ನಿಮ್ಮ ಡಿಸ್ಟಿಕ್ನಲ್ಲಿ ಪೋಸ್ಟ್ಗಳು ಯಾವ ಕಾಸ್ಟ್ಗೆ ಖಾಲಿ ಇದ್ದಾವೆ ಅಂತೇಳಿ ನೀವು ಒಂದು ಬಾರಿ ನೋಡಿಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಚೆಕ್ ಮಾಡ್ಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಕರ್ನಾಟಕ ಅಂತಿದೆಯಲ್ಲ, ಕರ್ನಾಟಕನ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು, ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಮೇಲ್ಗಡೆ ಸ್ವೈಪ್ ಮಾಡಿ, ನೀವು ಯಾವ ಜಿಲ್ಲೆದವರಾಗಿರ್ತೀರಲ್ಲ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಮ್ಮದು ಗುಲ್ಬರ್ಗ ಇದೆ, ನಾನು ಗುಲ್ಬರ್ಗ ಕಲಬುರ್ಗಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ವ್ಯೂಸ್ ಪೋಸ್ಟ್ ಅಂತಿದೆಯಲ್ಲ, ಪೋಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮ್ಮ ಡಿಸ್ಟಿಕ್ನಲ್ಲಿ
ಯಾವ ಊರಲ್ಲಿ ಕೂಡ ಎಷ್ಟು ಪೋಸ್ಟ್ ಇದ್ದಾವೆ, ಯಾವ ಕಾಸ್ಟಿಗೆ ಪೋಸ್ಟ್ ಇದೆ ಅಂತೇಳಿ ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ನೋಡ್ಬೋದು ಇಲ್ಲಿ SC ST ಮೊದಲಿಗೆ SC ST ಇಲ್ಲಿ SC ST ಪೋಸ್ಟ್ ಹಾಕಬೇಕಾಗುತ್ತೆ. EWS ಅಂದರೆ ಎಲ್ಲರೂ ಆಲ್ ಆ್ಯಂಡ್ ಸೋಲು OBC ಇಲ್ಲಿ ಹಾಕಬೇಕು. ಇದನ್ನು ಪೋಸ್ಟ್ ಒಂದು ಬಾರಿ ನೋಡಿಕೊಂಡು UR ಅಂತಿದೆಯಲ್ಲ, ಇಲ್ಲಿ ಯಾವುದೇ ಕಾಸ್ಟ್ ಇಲ್ಲ, ಯಾರಾದರೂ ಇಲ್ಲಿ ಅಪ್ಲೈ ಮಾಡಬಹುದು. ಇದೇ ರೀತಿ ನೀವು ಕೂಡ ನೋಡಿಕೊಂಡು ಒಂದು ಬಾರಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ನಾವು ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ಹೋಗೋಣ. ಮೊದಲಿಗೆ ನೋಡ್ಬೋದು ನೀವು ರಿಜಿಸ್ಟ್ರೇಷನ್ ಅಂತೇಳಿ ಕ್ಲಿಕ್ ಮಾಡಿಕೊಳ್ಳಿ. ನೋಡ್ಬೋದು ನಾನು ಇಲ್ಲಿ ಕ್ಲಿಕ್ ಮಾಡಿಕೊಳ್ಳುತ್ತೀನಿ. ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ನೀವು ಮೊದಲಿಗೆ ನೋಡ್ಬೋದು ನಿಮ್ಮ ಮೊಬೈಲ್ ನಂಬರ್ ಅಂತ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPನಲ್ಲಿ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಇಮೇಲನ್ನು ವ್ಯಾಲಿಡೇಟ್ ಇರುವಂಥ ಇಮೇಲನ್ನು ಇಲ್ಲಿ ಫಿಲ್ ಮಾಡಿಕೊಳ್ಳಿ. ಅದಕ್ಕೆ ವ್ಯಾಲಿಡೇಟ್ ಇಮೇಲ್ ಅಂತ ಕೊಡಿ. ವ್ಯಾಲಿಡೇಟ್ ಇರೋ ಇಮೇಲ್ ಅಂದಮೇಲೆ ನಿಮ್ಮ ಇಮೇಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನೇಮ್, ಇಲ್ಲಿ ನೋಡ್ಬೋದು ನಿಮ್ಮ ನೇಮ್ ಎಂಟ್ರ್ ಮಾಡೋಂಥ ಅನುತೆಯಲ್ಲಿ ನೀವು SSLCಯಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಅದೇ ರೀತಿ ಇಲ್ಲಿ ನೇಮ್ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು SLC ಮಾರ್ಕ್ಸ್ ಕಾರ್ಡನ್ನು ಮುಂದಿಟ್ಟುಕೊಂಡು ಫಿಲ್ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಲ್ಲ ಅದೇ ಎಂಟರ್ ಮಾಡಿಕೊಳ್ಳಿ. ಇಲ್ಲಿ ನೋಡ್ಬೋದು ಜೆಂಡರ್ ಇಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಳ್ಬೋದು. ಹಾಗೆ ಮೇಲ್ಗಡೆ ಸ್ವೈಪ್ ಮಾಡಿ ಇಲ್ಲಿ ನಿಮ್ಮ ಕಮ್ಯುನಿಟಿ ಕೂಡ ಕ್ಲಿಕ್ ಮಾಡಿಕೊಳ್ಬೋದು. ನಿಮ್ಮದು ಯಾವುದು ಕಮ್ಯುನಿಟಿ ಇರುತ್ತಲ್ಲ ಆ ಕಮ್ಯುನಿಟಿಯನ್ನು ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ಮೇಲ್ಗಡೆ ನೋಡ್ಬೋದು ಇಲ್ಲಿ ನೀವು 10th ಕ್ಲಾಸು ಯಾವ ರಾಜ್ಯದಲ್ಲಿ ಕಲ್ತಿರಂತೆ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ನಿಮ್ಮ ರಾಜ್ಯನ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು ನಿಮ್ಮ ಪಾಸಿಂಗ್ ಇಯರ್ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. 10th ಯಾವ ಇಸ್ವಿಯಲ್ಲಿ ನೀವು ಪಾಸ್ ಆಗಿದ್ದೀರಾ ಅದನ್ನು ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ನೋಡ್ಬೋದು ಮುಂದೆ ಇಲ್ಲಿ ಕ್ಯಾಪ್ಚಾ ಅಂತಿದೆ. ಈ ಕ್ಯಾಪ್ಚಾ ಇದೆಯಲ್ಲ ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ನೀವು ಕ್ಯಾಪ್ಚಾ ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ, ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಫಸ್ಟ್ ಸ್ಟೆಪ್ ಫಾರ್ ರಿಜಿಸ್ಟ್ರೇಷನ್ ಇನ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ ದ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇದಕ್ಕೆ ಓಕೆ ಅಂತ ಕೊಡಬೇಕಾಗಿರುತ್ತೆ. ನೀವು ನೋಡ್ಬೋದು ಈ ರೀತಿ ಡೀಟೇಲ್ಸ್ ಬಂದಿರುತ್ತೆ. ಇನ್ನು ಮುಂದೆ ನೀವು ಡೀಟೇಲ್ಸ್ ಫಿಲ್ ಮಾಡಿಕೊಳ್ಳುತ್ತಾ ಹೋಗಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡನ್ನು ನಂಬರ್ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ಡಿಸಬಿಲಿಟಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಡಿಸಬಿಲಿಟಿ ಇದೆ ಅಂದರೆ ಎಸ್ ಅಂತ ಆಯ್ಕೆ ಮಾಡಿಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಆಯ್ಕೆ ಮಾಡಿಕೊಳ್ಳಿ. ನಮ್ಮದು ಇಲ್ಲ, ನೋ ಅಂತ ಆಯ್ಕೆ ಮಾಡಿಕೊಳ್ತೀನಿ. ಎಸ್ ಅಂತ ಆಯ್ಕೆ ಮಾಡಿಕೊಂಡಲ್ಲಿ ಅದೆಲ್ಲ ಪ್ರೊಸೀಜರ್ ಏನು ಬರುತ್ತಲ್ಲ ಅದನ್ನು ಫಿಲ್ ಮಾಡಿಕೊಳ್ಬೇಕಾಗುತ್ತೆ ನೀವು. ಹಾಗೆ ಕೆಳಗಡೆ ನೋಡ್ಬೋದು ನೀವು 10th ಕ್ಲಾಸಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಕಲ್ತಿರಂತೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡ್ಬೋದು ನೀವು ಇಂಗ್ಲೀಷ್ ಕಲ್ತಿರ್ತೀರಿ, ಹಾಗೆ ನಿಮ್ಮ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ನಮ್ಮದು ಕನ್ನಡ, ಇಂಗ್ಲೀಷ್, ಹಿಂದಿ ಇದೆ. ಕನ್ನಡ, ಇಂಗ್ಲೀಷ್, ಹಿಂದಿ ಅಂತೇಳಿ ನಾನು ಸೆಲೆಕ್ಟ್ ಮಾಡಿಕೊಳ್ಳುತ್ತೀನಿ. ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗೀತು. ಇಲ್ಲಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೋಡ್ಬೋದು ನೀವು ಕನ್ನಡ, ಇಂಗ್ಲೀಷ್, ಹಿಂದಿ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಓಕೆ ಅಂತ ಕೊಟ್ಟಾಗ ಈ ರೀತಿ ಬರುತ್ತೆ. ಕೆಳಗಡೆ ನೋಡ್ಬೋದು ಎಂಪ್ಲಾಯ್ ಅಂತ ಕೇಳುತ್ತೆ. ನೀವು ಕೆಲಸ ಮಾಡ್ತಿದ್ದೀರಾ ಅಲ್ಲಂದರೆ ಪೋಸ್ಟ್ ಆಫೀಸ್ನಲ್ಲಿ ಈಗಲೇ ನೀವು ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಕೇಳುತ್ತೆ. ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನೋಡ್ಬೋದು ಇಲ್ಲಿ ಕೆಳಗಡೆ ನಿಮ್ಮ ಫೋಟೋ ಹಾಗೆ ಸಿಗ್ನೇಚರ್ ಎಂಟರ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಹಾಕಿಕೊಳ್ಬೇಕಾಗುತ್ತೆ. ಚೂಸ್ ಫೈಲಲ್ಲಿ ಕ್ಲಿಕ್ ಮಾಡಿಕೊಳ್ಳಿ, ನಿಮ್ಮ ಫೋಟೋ ಎಂಟರ್ ಮಾಡಿಕೊಳ್ಳಿ. ನೋಡ್ಬೋದು ಇಲ್ಲಿ 50 KB ಇಂದ 200 DPT ಇದು ಇರಬೇಕಾಗುತ್ತೆ, DPI ಇರಬೇಕಾಗುತ್ತೆ. ನೀವು 50 KB ಮಾಡ್ಕೊಂಡ್ರೆ ಇಲ್ಲಿ ಫೋಟೋ ಕೊಡುತ್ತೆ. ಸಿಗ್ನೇಚರ್ ನೋಡ್ಬೋದು ಕೆಳಗಡೆ 20 KB ಇರಬೇಕಾಗುತ್ತೆ ನಿಮ್ಮ ಸಿಗ್ನೇಚರು. ಈ ಸಿಗ್ನೇಚರ್ನು ಇಲ್ಲಿ ಹಾಕಿಕೊಳ್ಳಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಸಿಗ್ನೇಚರ್ ಫೋಟೋ ಬರುತ್ತೆ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮಲ್ಲಿ ಈ ರೀತಿ ಓಪನ್ ಆಗುತ್ತೆ.
ಇಲ್ಲಿ ಮೀಡಿಯಾ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ನೋಡ್ಬೋದು ನಿಮ್ಮ ಮೊಬೈಲ್‌ನಲ್ಲಿರುವಂಥ ಫೈಲ್ ಕೂಡ ಓಪನ್ ಆಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ನಿಮ್ಮ ಫೈಲ್ ಓಪನ್ ಆಗಿರುತ್ತೆ. ನಿಮ್ಮ ಫೈಲ್‌ನಲ್ಲಿ ಎಲ್ಲಿ ಫೋಟೋ ಇರುತ್ತಲ್ಲ ಅಲ್ಲಿ ಫೋಟೋನ ಕ್ಲಿಕ್ ಮಾಡಿಕೊಳ್ಳಿ. ನಾನು ಇಲ್ಲಿ ಫೋಟೋನ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ನಿಂಬಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ನೋಡ್ಬೋದು ಈ ಸದ್ಯ ನನ್ನ ಫೋಟೋ ಇಲ್ಲಿ ಅಪ್ಲೋಡ್ ಆಯಿತು. ಹಾಗೆ ಮತ್ತೆ ಸಿಗ್ನೇಚರ್ ಇದೇ ರೀತಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಮೇಲ್ಗಡೆ ಸ್ವೈಪ್ ಮಾಡಿ ನಿಮ್ಮ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರ್ ನೋಡ್ಬೋದು 20 KB ಇರಬೇಕಾಗುತ್ತೆ ಸಿಗ್ನೇಚರು. ನೀವು 20 KB ಮಾಡಿಕೊಳ್ಳಿ. ಇದು 20 KBನ ಯಾವ ರೀತಿ ಮಾಡಿಕೊಳ್ಳೋದಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆ ವಿಡಿಯೋ ನೋಡಿಕೊಂಡು ನೀವು ಇಲ್ಲಿ ಫೋಟೋ ಸಿಗ್ನೇಚರ್ KB ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಳ್ಳಬಹುದು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮ್ಮ ಫೋಟೋ ಹಾಗೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಂಡ್ರಿ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ನೋಡ್ಬೋದು ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ತೀನಿ. ನೋಡ್ಬೋದು ಇಲ್ಲಿ ನಿಮ್ಮ ಡೀಟೇಲ್ಸ್ ಶೋ ಆಗುತ್ತೆ. ಒಂದು ಬಾರಿ ಡೀಟೇಲ್ಸನ್ನು ಕನ್ಫರ್ಮ್ ಮಾಡಿಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್ ಆಗಿರ್ಬೋದು, ಹಾಗೆ ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್, ಇಮೇಲ್ ID, ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಆಗಿರ್ಬೋದು, ಹಾಗೆ ಕೆಟಗರಿ ಆಗಿರ್ಬೋದು. ಇದನ್ನು ಒಂದು ಬಾರಿ ನೋಡಿಕೊಳ್ಳಿ. ಹಾಗೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗುತ್ತೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ನಿಮ್ಮ ಮೊಬೈಲಿಗೆ ಮೆಸೇಜ್ ಕೂಡ ಬಂದಿರುತ್ತೆ. ಒಂದು ಬಾರಿ ಅದನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ, ಯಾಕೆಂದರೆ ಮುಂದೆ ಹೆಲ್ಪ್ ಆಗುತ್ತೆ. ಒಂದು ಬಾರಿ ಸ್ಕ್ರೀನ್‌ಶಾಟ್‌ನು ಹೊಡೆದು ಇಟ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿದೆಯಲ್ಲ ಕಂಟಿನ್ಯೂ ಅಪ್ಲೈ ಅಂತಿದೆಯಲ್ಲ, ಕಂಟಿನ್ಯೂ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕಂಟಿನ್ಯೂ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಸ್ಟೆಪ್ ಕಂಟಿನ್ಯೂ ಆಯಿತು. ಹೀಗೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಫಿಲ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮ್ಮ ಸಿಟಿ ಅಂದರೆ ನಿಮ್ಮ ರಾಜ್ಯ ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಕರ್ನಾಟಕ ಅಂತ ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಓಕೆ ಅಂತ ಹೇಳಿ ಆ OTPಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಕಾಪಿ ಮಾಡಿಕೊಳ್ಳಿ. ಕಾಪಿ ಮಾಡ್ಕೊಂಡಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಬರುತ್ತೆ. ಹಾಗೆ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ನೀವು ಕ್ಯಾಪ್ಚಾ ನೋಡ್ತಿರ್ತೀರಿ. ಈ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಕ್ಯಾಪ್ಚಾನ ಒಂದು ಬಾರಿ ಎಂಟರ್ ಮಾಡಿಕೊಳ್ಳಿ. ಕ್ಯಾಪ್ಚಾನ ಎಂಟರ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಪ್ಲಿಕೇಶನ್ ಫಾರ್ಮ್ ನೋಡ್ಬೋದು. ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಬೇಕಾಗುತ್ತೆ. ನೀವು ಇಲ್ಲಿ ಅಡ್ರೆಸ್ ಹಾಕಬೇಕಾಗುತ್ತೆ. ಹಾಗಾದರೆ ನೀವು ಇರೋ ಅಡ್ರೆಸ್ಸು ಹಾಗೆ ನಿಮ್ಮ ಮೂಲ ಅಡ್ರೆಸ್ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್‌ನಲ್ಲಿ ಯಾವ ಅಡ್ರೆಸ್ ಇರುತ್ತಲ್ಲ ಆ ಅಡ್ರೆಸ್ ಇಲ್ಲಿ ಹಾಕಬೇಕಾಗುತ್ತೆ. ಏನಾದರೂ ಅಡ್ರೆಸ್ ಒಂತವಲ್ಲಿ ನೀವು ಇರೋದು ಒಂದು ಕಡೆ ಇದ್ದರೆ ಅದು ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಅಡ್ರೆಸ್ಸನ್ನು ಆಧಾರ್ ಕಾರ್ಡ್‌ನಲ್ಲಿರುವಂತೆ ಇಲ್ಲಿ ಅಡ್ರೆಸ್ ಫಿಲ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅಡ್ರೆಸ್ಸು ಸೇಮ್ ಇತ್ತು ಅಂದರೆ ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಅಡ್ರೆಸ್ಸು ಈ ಅಡ್ರೆಸ್ಸು ಇಲ್ಲಿ ಸೇಮ್ ಫಿಲ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ನಾನು ಫಿಲ್ ಮಾಡ್ತಾ ಇರ್ತೀನಿ, ನೀವು ಕೂಡ ಫಿಲ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮ ಹೌಸ್ ನಂಬರ್ ಹಾಕಿಕೊಳ್ಳಬೇಕಾಗುತ್ತೆ. ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರ್ ಹಾಕಿಕೊಳ್ಳಿ. ವಿಲೇಜ್ ಇದ್ದರೆ ವಿಲೇಜ್ ನಿಮ್ಮ ಊರ ಹೆಸರು ಕೂಡ ಹಾಕಿಕೊಳ್ಬೋದು. ಹಾಗೆ ನಿಮ್ಮ ಮನೆ ಸುತ್ತಮುತ್ತಲು ಏನಾದರೂ ನಿಯರ್ ಪಾಯಿಂಟ್ ಇದ್ದರೆ ಅದು ನಿಯರ್ ಪಾಯಿಂಟ್ ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೆ ನಿಮ್ಮ ವಿಲೇಜ್ ನೇಮ್ ಹಾಕಿಕೊಳ್ಳಿ. ಹಾಗೆ ನಿಮ್ಮ ಡಿಸ್ಟಿಕ್ ಹಾಕಿಕೊಳ್ಬೋದು. ಹಾಗೆ ನಿಮ್ಮ ಪಿನ್ ಕೋಡನ್ನು ಎಂಟರ್ ಮಾಡಿಕೊಳ್ಳಿ. ಸೇಮ್ ಅಡ್ರೆಸ್ ಇದ್ದರೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ಇದು ಇದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ, ನೋಡ್ಬೋದು ನೀವು. ಹಾಗೆ ಸ್ನೇಹಿತರೆ, ನಿಮ್ಮ ಅಡ್ರೆಸ್ ಫಿಲ್ ಆದಮೇಲೆ ಮೇಲುಗಡೆ ಸ್ವೈಪ್ ಮಾಡಿ. ಇಲ್ಲಿ ಸೆಲೆಕ್ಟ್ ಬೋರ್ಡ್ ಅಂತಿದೆಯಲ್ಲ, ನೀವು SLC ಯಾವ ಬೋರ್ಡ್ ಅಂತ ಗೊತ್ತಿರುತ್ತೆ ಆ ಬೋರ್ಡನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಸ್ವೈಪ್ ಮಾಡಿ. ನಮ್ಮದು
ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತಿದೆ. ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತೀನಿ. ಹಾಗೆ ನಿಮ್ಮದು ಕೂಡ ಯಾವುದು ಬೋರ್ಡ್ ಇದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಹೀಗೆ ಕೆಳಗಡೆ ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತಿದೆ. ನೀವು ಇಲ್ಲಿ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಅಂತ ಆಯ್ಕೆ ಮಾಡಿಕೊಳ್ಬೋದು. ಹಾಗೆ CGPA ಅಂತ ಬರುತ್ತೆ, ಅದು ಕೂಡ ಆಯ್ಕೆ ಮಾಡಿಕೊಳ್ಬೋದು. ನಮಗೆ ಮಾರ್ಕ್ಸ್ ಅಂತಿದೆ, ಆ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಿಕೊಳ್ತೀನಿ ನಾನು. ಹಾಗೆ ಸ್ನೇಹಿತರೆ ನೋಡ್ಬೋದು, ನೀವು ಇಲ್ಲಿ ಸೈನ್ಸ್ ನಿಮ್ಮ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಸಬ್ಜೆಕ್ಟ್ ಅಂತಿದೆ. ಮೊದಲ ಸಬ್ಜೆಕ್ಟು ಹಾಗೆ ಸೆಕೆಂಡ್ ಸಬ್ಜೆಕ್ಟು ಥರ್ಡ್ ಸಬ್ಜೆಕ್ಟ್ ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ನಿಮ್ಮ ಮೊದಲ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮೊದಲ ಲ್ಯಾಂಗ್ವೇಜ್ ಕನ್ನಡ ಇದೆ. ನಿಮ್ಮ ಲ್ಯಾಂಗ್ವೇಜ್ ಯಾವುದು ಇದೆ ಅಂತೇಳಿ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ನಮ್ಮದು ಇಂಗ್ಲೀಷ್ ಇದೆ. ಹಾಗೆ ಥರ್ಡ್ ಲ್ಯಾಂಗ್ವೇಜ್ ನಮ್ಮದು ಹಿಂದಿ ಇದೆ. ನೀವು ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ, ನೋಡ್ಬೋದು. ಹಾಗೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂಥ ಮಾರ್ಕ್ಸು ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಸೈನ್ಸ್ನಲ್ಲಿ 100ಕ್ಕೆ ಎಷ್ಟು ಪಡೆದಿದ್ದೀರಿ ಅಂತೇಳಿ ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೆ ಕನ್ನಡ 125ಕ್ಕೆ ನೀವು ಎಷ್ಟು ಟೋಟಲ್ ಅಂಕ ಪಡೆದಿರ್ತೀವಿ ಅಂತ ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೆ ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು, ಹಾಗೆ ಇಂಗ್ಲೀಷು, ಹಾಗೆ ಹಿಂದಿ ನೀವು ಆಲ್ ಮಾರ್ಕ್ಸ್ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಆಲ್ ಮಾರ್ಕ್ಸನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೀಜರ್ ಓಪನ್ ಆಗುತ್ತೆ. ನೋಡ್ಬೋದು, ಈಗ ಮುಂದಿನ ಪ್ರೊಸೀಜರ್ ಯಾವ ರೀತಿ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜಸ್ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಅಂತ ಕೊಡಿ. ನೋಡ್ಬೋದು ಲೋಡಿಂಗ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ, ಒಂದು ಬಾರಿ ನೋಡಿಕೊಳ್ಳಿ. ಮೇಲ್ಗಡೆ ಸ್ವೈಪ್ ಮಾಡಿ ಸೆಲೆಕ್ಟ್ ಡಿವಿಷನ್ ಅಂತಿದೆಯಲ್ಲ, ನಿಮ್ಮ ಡಿವಿಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಜಿಲ್ಲೆ ಅಂತ ಹೇಳ್ಬೋದು. ನಮ್ಮ ಕಲಬುರಗಿ ಡಿವಿಷನ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ತೀನಿ. ನೋಡ್ಬೋದು ಸ್ನೇಹಿತರೆ, ನಿಮ್ಮ ಕಲಬುರಗಿ ಡಿಸ್ಟಿಕ್ ಅದೇ ಯಾವುದೇ ಡಿಸ್ಟಿಕ್ ಆಗಿರಲಿ, ನಿಮ್ಮ ಡಿಸ್ಟಿಕ್ನಲ್ಲಿ ಪೋಸ್ಟ್ ಈ ರೀತಿ ಇಲ್ಲಿ ಶೋ ಆಗುತ್ತೆ. ನೀವು ಯಾವ ಕಾಸ್ಟ್ ಆಗಿರುತ್ತಲ್ಲ ಆ ಕಾಸ್ಟಿಗೆ ಮೊದಲ ಪ್ರಿಪ್ರೇಷನ್ ಕೊಡಬೇಕಾಗಿರುತ್ತೆ ನೀವು. ಹಾಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಇಲ್ಲಿ ಎಷ್ಟು ಇರುತ್ತಲ್ಲ ಅಷ್ಟು ಕೂಡ ಪ್ರಿಪ್ರೇಷನ್ ಕೊಡ್ಬೋದು. ಯಾವ ರೀತಿ ಪ್ರಿಪ್ರೇಷನ್ ಕೊಡ್ಬೇಕಪ್ಪ, ನಾನು ಎಸ್ ಟಿ ಆಗಿದ್ದೀನಿ ಅಂದರೆ ಮೊದಲಿಗೆ 1 ಅಂತ ಕೊಡ್ಬೋದು ನೀವು. ಇದಕ್ಕೆ ನಾವು ಮೊದಲು ಪ್ರಿಫರೆನ್ಸ್ ಕೊಡ್ತೀನಿ. ನೋಡ್ಬೋದು, ನೆಕ್ಸ್ಟ್ ಎಸ್ ಟಿ ಆಗಿರೋದು ಇದಕ್ಕೆ ನಾನು ಸೆಕೆಂಡ್ ಪ್ರಿಪ್ರೇಷನ್ ಕೊಡ್ತೀನಿ. ಏಕೆಂದರೆ ಅಲ್ಲಿ ಮೊದಲ ಆದ್ಯತೆ ಕೊಡುವುದು ಎಸ್ ಟಿಗೆ. ಹಾಗೆ ಅಲ್ಲಿ ಯಾವುದೇ ಕಾಸ್ಟ್ಗೆ ಆದ್ಯತೆ ಕೊಡೋದಿಲ್ಲ. ಇಲ್ಲಿ ನೋಡ್ಬೋದು UR ಅಂತಿದೆಯಲ್ಲ, ಇಲ್ಲಿ ಆಲ್ ಆ್ಯಂಡ್ ಎಲ್ಲರೂ ಕಾಸ್ಟ್ದವರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ನಾವು 3 ಅಂತ ಕೊಡ್ತೀನಿ. ಇದೇ ರೀತಿ ನೀವು ಕೂಡ ನಿಮಗೆ ಯಾವ ರೀತಿ ಕಾಸ್ಟ್ ಇರುತ್ತಲ್ಲ ಅದೇ ರೀತಿ ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಈ ರೀತಿ ನೀವು ಕೂಡ ಫಿಲ್ ಮಾಡಿಕೊಳ್ಳಿ. ಈ ರೀತಿ ನೀವು ಕೂಡ ಫಿಲ್ ಮಾಡಿಕೊಳ್ಳಿ. ನೋಡ್ಬೋದು ನಾ ಯಾವ ರೀತಿ ಫಿಲ್ ಮಾಡಿ ನೀವು ಕೂಡ ನೀವು ಕೆಟಗರಿ ವೈಸ್ ನೋಡ್ಬೋದು. ಈ ರೀತಿ ಫಿಲ್ ಮಾಡಿಕೊಳ್ಳಿ. ನೋಡ್ಬೋದು, ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ಮೇಲೆಗಡೆ ಸ್ವೈಪ್ ಮಾಡಿ. ನೋಡ್ಬೋದು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಾರ್ಕ್ ತೋರಿಸ್ತೀನಿ ನೋಡಿ, ಇಲ್ಲಿ ಈ ರೀತಿ ಇರುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಆದ ಕಾರಣಕ್ಕಾಗಿ ಪೇಜಸ್ ಓಪನ್ ಆಗ್ತಾ ಇಲ್ಲ. ಸ್ನೇಹಿತರೆ, ಸೇವ್ ಆ್ಯಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಅಂತ ಬಂದಿರುತ್ತೆ. ಪೇಮೆಂಟ್ ಅಂತ ಮಾಡಬೇಕಾಗುತ್ತೆ. ನೀವು ಎಸ್ ಟಿದವರಿಗೆ ಪೇಮೆಂಟ್ ಇರೋದಿಲ್ಲ. ಹಾಗೆ OBCದವರಿಗೆ ಪೇಮೆಂಟ್ ಇರುತ್ತೆ, ಅವ್ರು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಪೇಮೆಂಟ್ ಮಾಡಿದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಪ್ರೊಸೀಜರ್ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಾನು ಓಕೆ ಅಂತ ಕೊಡ್ತೀನಿ, ನೀವು ಕೂಡ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನಿಮ್ಮ ಅಕ್ನಾಲೇಜ್ಮೆಂಟ್ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಈ ರೀತಿ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ನಿಮ್ಮ ಕೊನೆಯ ಕಾಪಿ ಓಪನ್ ಆಗುತ್ತೆ. ನಿಮ್ಮ ಅಕ್ನಾಲೇಜ್ಮೆಂಟ್ ಅನ್ಬೋದು ಇದು. ಒಂದು ಬಾರಿ ನೋಡಿಕೊಳ್ಳಿ, ಮೇಲೆಗಡೆ ಸ್ವೈಪ್ ಮಾಡಿ. ನೋಡ್ಬೋದು, ಇಲ್ಲಿ ನಿಮ್ಮ ಸಿಗ್ನೇಚರ್ ಬಂದಿರುತ್ತೆ, ಫೋಟೋ ಬಂದಿರುತ್ತೆ. ನೋಡ್ಬೋದು, ಇಲ್ಲಿ ನೀವು ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬಹುದು. ಇಲ್ಲಿ ನೋಡಿ ಪ್ರಿಂಟ್ ಅಂತಿದೆಯಲ್ಲ, ಪ್ರಿಂಟ್ ತೆಗೆದುಕೊಳ್ಬೋದು. PDF ಮಾಡಿ ಕೂಡ ಇಟ್ಬೋದು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡ್ಬೋದು, ಈ ರೀತಿ ಬರುತ್ತೆ. ಯಾಕೆಂದರೆ ನೀವು ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡಿದಾಗ ಕಂಪ್ಯೂಟರ್ನಲ್ಲಿ ಬರುತ್ತೆ. ಕಂಪ್ಯೂಟರ್ನಲ್ಲಿ ಬಂದಾಗ
PDF ತೆಗೆದುಕೊಳ್ಳಬೇಕಾಗುತ್ತೆ. ಮೊಬೈಲ್‌ನಲ್ಲಿ ಈ PDF ಬರೋದಿಲ್ಲ. ಯಾಕೆಂದರೆ ನಿಮ್ಮದು ಅಪ್ಲಿಕೇಶನ್ ಐಡಿ ಅಂತಿದೆಯಲ್ಲ, ಆ ಐಡಿ ಎಂಟರ್ ಮಾಡಿಕೊಂಡ್ರೆ ಮುಗೀತು. ನಿಮಗೆ ಅಕ್ನಾಲೆಜ್‌ಮೆಂಟ್ ಓಪನ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂಡಿಯನ್ ಪೋಸ್ಟ್ ಆಫೀಸ್‌ನಲ್ಲಿ ಅಂದರೆ ಅಂಚೆ ಇಲಾಖೆಯಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ಈ ವಿಡಿಯೋ ಮೂಲಕ ತಿಳಿದುಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದರೂ ತಿಳಿದೇ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟನ್ನು ಹಾಕಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ, ಧನ್ಯವಾದಗಳು.